ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜನೆ ಏವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನಿಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಮೃತ್ಯುಧಾರು ಕುಟಾರಿಕ ಅನ್ನುವಂತಹ ಒಂದು ನಾಮವನ್ನು ನಾವು ಹೇಳಿ ನಿಲ್ಲಿಸಿದ್ವಿ. ಇವತ್ತಿನ ನಾಮದ ವಿಶೇಷ ಮಹೇಶ್ವರಿ ಅಂತ ಹೇಳಿ. ನೋಡಿ, ಇಲ್ಲಿಂದ ಆರಂಭ ಮಾಡಿ ಅಂದ್ರೆ ಈ ಮಹೇಶ್ವರಿ ಇಂದ ಆರಂಭ ಮಾಡಿ ಪರಾಪರ ಅನ್ನುವಂತಹ ನಾಮದವರೆಗೂ ಕೂಡ ಇದು ಮಂಗಳ ಚಂಡಿ ವಿದ್ಯಾ ಅಂತ ಕರೀತಾರೆ. ಅದರ ವಿಶೇಷತೆ ಬಗ್ಗೆ ಕೂಡ ಅವರು ಹೇಳ್ತಾ ಇದ್ದಾರೆ. ಹಿಂದೆ 208ನೇ ನಾಮದಲ್ಲಿ ನಾವು ಮಾಹೇಶ್ವರಿ ಅಂತ ಹೇಳಿದ್ವಿ. ಮತ್ತೆ ಇದೇನು ಮಹೇಶ್ವರಿ ಅಂತ ಇದೆ ಅಂದಾಗ ಒಂದು ಆ ವ್ಯತ್ಯಾಸ. ಅದು ಮಾಹೇಶ್ವರಿ, ಇದು ಮಹೇಶ್ವರಿ. ಯಾತಕ್ಕೋಸ್ಕರ 2 ನಾಮಗಳನ್ನ ಕೊಟ್ಟಿದ್ದಾರೆ? ಪುನರಾವರ್ತಿ ಆಗ್ಲಿಲ್ವೇ ಅಂದ್ರೆ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ವಿಶೇಷವಾಗಿ ಈ ಒಂದು ಮಹೇಶ್ವರಿಯಲ್ಲಿ ಈ ಚಂಡಿ ವಿದ್ಯಾವನ್ನ ಅವರು ಹೇಳ್ತಾ ಇದ್ದಾರೆ. ನೋಡಿ, ಮಹೇಶ್ವರಿ ಅಂತಂದಾಗ ಮಾಯೆ ಅನ್ನುವಂತ ಅರ್ಥವನ್ನ ತಗೊಂಡಾಗ ಈ ಮಾಯೆ ಅನ್ನುವಂತಹ ಆ ಒಂದು ಶಕ್ತಿಯನ್ನ ಜಗದಂಬೆ ತುಂಬಾ ಚೆನ್ನಾಗಿ ಅವಳಿಗೆ ಗೊತ್ತಿರೋದ್ರಿಂದ ಆ ಮಾಯೆ ಅಂತಕ್ಕಂಥದ್ದನ್ನ ತಾಯಿ ಸಂಪೂರ್ಣವಾಗಿ ಎಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ಯಾವ ಸಂದರ್ಭದಲ್ಲಿ ಬಳಸಬೇಕು, ಆ ಬಳಸಿದ್ದನ್ನ ಹಿಂಪಡೆಯೋದು ಹೇಗೆ ಅಂದ್ರೆ ಹೇಗೆ ಉಪಸಂಹರಿಸಬೇಕು ಅನ್ನೋದನ್ನ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ ಹೊಂದಿರತಕ್ಕಂತಹ ಆ ಜ್ಞಾನ ಮಹೇಶ್ವರಿ. ಹಾಗಾಗಿ ಈ ಜಗದಂಬಿಗೆ ಮಹೇಶ್ವರಿ ಅಂತ ಕರೀತಾರೆ. ಅದಕ್ಕೊಂದು ಸಣ್ಣದಾಗಿರ್ತಕ್ಕಂತಹ ಒಂದು ವಾಕ್ಯವನ್ನ ಏನು ಹೇಳ್ತಾರೆ ಅಂದ್ರೆ, ಮಾಯಾಂತು ಪ್ರಕೃತಿ ವಿದ್ಯಾಂ ಮೈನಂತು ಮಹೇಶ್ವರಂ ಅಂತ ಹೇಳಿ. ಮುಂದಿನ ನಾಮ ಮಹಾಕಾಳಿ, ಮಹಾಗ್ರಾಸ, ಮಹಾಶನ ಅಂತ ಹೇಳಿ. ಇದು 3 ಹೆಚ್ಚು ಕಮ್ಮಿ ಒಂದೇ ಇದರಲ್ಲಿ ಬರೋದ್ರಿಂದ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಆ 3 ನಾಮಗಳನ್ನು ಪ್ರತ್ಯೇಕವಾಗಿ ಹೇಳದೆ ಇದರ ಸಂಪೂರ್ಣವಾಗಿ ಇದರ ಮಾಹಿತಿಗಳನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಕೆಲವರಿಗೆ ಕಾಳಿ ಅಂತಂದ್ರೆ ತುಂಬಾ ಭಯ. ಯಾಕೆಂತಂದ್ರೆ ಅವಳು ರೌದ್ರವಾಗಿರ್ತಾಳೆ. ಆ ನಾಲಿಗೆ ಕೆಂಪಾಗಿರ್ತಕ್ಕಂಥ ನಾಲಿಗೆ, ಕೆಂಪಾಗಿರ್ತಕ್ಕಂಥ ಕಣ್ಣುಗಳು, ಆ ರೌದ್ರ ರೂಪ, ಆ ವಿಕಾರವಾಗಿ ಕಾಣ್ತಕ್ಕಂಥದ್ದು, ಅವಳ ಒಂದು ಇದನ್ನ ನೋಡಿದಾಗ ಭಯ ಅನ್ಸುತ್ತೆ. ಆದ್ರೆ ಆ ತಾಯಿಯನ್ನು ನೋಡಿದಾಗ ಭಯಪಡಬೇಕಾದಿಲ್ಲ. ರಾಮಕೃಷ್ಣ ಪರಮಹಂಸರು ಕೂಡ ಜಗನ್ಮಾತೆ ಕಾಳಿ ಭಕ್ತರು.
ಆಗ ಅವ್ರೇನಾದ್ರೂ ಭಯ ಪಟ್ಬಿಟ್ಟಿದ್ದಿದ್ರೆ ಆ ತಾಯಿಯ ಒಂದು ವಿಚಾರವಾಗಿ ಆ ತಾಯಿಯನ್ನ ಒಲಿಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಮ ತಾಯಿಯ ಬಗ್ಗೆ ನಮ್ಗೆ ಯಾಕೆ ಭಯ? ಹಾಗಾಗಿ ಆ ಜಗನ್ಮಾತೆಯನ್ನ ನೋಡಿ ಭಯಪಡಬೇಕಾದ್ದಿಲ್ಲ. ಈ ಸಾಮಾನ್ಯವಾಗಿ ಭಯ ಅಂತಕ್ಕಂಥದ್ದಕ್ಕೆ ಏನು ಒಂದು ಅರ್ಥವನ್ನು ಹೇಳ್ತಾರೆ ಅಂದ್ರೆ ಅಜ್ಞಾನ ಅಂತ ಹೇಳ್ತಾರೆ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಮಾಹಿತಿಯ ಕೊರತೆ ಇರ್ತಕ್ಕಂಥದ್ದು. ಮಾಹಿತಿ ಸಂಪೂರ್ಣವಾಗಿದ್ರೆ ಇದು ಭಯ ಪಡ್ಬೇಕಾದಿಲ್ಲ ಕಣಪ್ಪ ಅಂತ ಅನ್ಕೋತೀವಿ. ಆದ್ರೆ ಅಪೂರ್ಣವಾಗಿರ್ತಕ್ಕಂಥ ಮಾಹಿತಿ, ಅದ್ರ ಬಗ್ಗೆ ತಪ್ಪಾಗಿರ್ತಕ್ಕಂಥ ಕಲ್ಪನೆಗಳು ಇವೆಲ್ಲ ಇರೋದ್ರಿಂದ ನಮ್ಗೆ ಭಯ ಅಂತಕ್ಕಂಥದ್ದು ಉಂಟಾಗತ್ತೆ. ಆದ್ರೆ ಇಲ್ಲಿ ನೋಡಿ, ಈ ಒಂದು ಶಾಕ್ತೇಯ ತತ್ವ ಅನ್ನುವಂತಹ ದೇವತಾ ತತ್ವಗಳು ನಮಗೆ ತಿಳಿದೆ ಅನೇಕ ವಿಧವಾಗಿರ್ತಕ್ಕಂತಹ ವಿಕಾರಗಳು ನಮ್ಮಲ್ಲಿ ಆರಂಭವಾಗ್ಬಿಟ್ಟಿದೆ. ಶಾಕ್ತೇಯದಲ್ಲಿರ್ತಕ್ಕಂಥ ದೇವತಾ ತತ್ವಗಳು ಭಯಪಡಿಸುವಂತದ್ದು ಅಂತ ಏನೂ ಅಲ್ಲ. ಹಾಗಾಗಿ ಇಂತಹದನ್ನ ನಾವು ಸರಿಯಾಗಿ ಅದರ ತತ್ವಗಳನ್ನ, ದೇವತಾ ತತ್ವಗಳನ್ನ ತಿಳ್ಕೊಳ್ಳದೆ ಇರೋದ್ರಿಂದ ನಮಗೆ ಅದರ ಬಗ್ಗೆ ಭಯ. ಹಾಗಾಗಿ ಈ ಒಂದು ಕಾಳಿ ಅಂತಕ್ಕಂತಹ ಉಗ್ರ ದೇವತೆಯನ್ನ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅಂದ್ರೆ, ಕಾಳಿ ಅಂದ್ರೆ ಅವಳು ಒಬ್ಬ ಉಗ್ರ ದೇವತೆ, ವಿಕಾರವಾಗಿರ್ತಕ್ಕಂಥವಳು ಅನ್ನೋ ಮಾತನ್ನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಮಗೆ ಅದು ಭಯ. ಆ ಮನಸ್ಸಲ್ಲಿ ಇರ್ತಕ್ಕಂಥ ಆ ಒಂದು ಭಯವನ್ನ ತೆಗೆದಾಕ್ಬಿಡ್ಬೇಕು. ಹಿಂದೆ ನಾವು ಗೌರಿ ಅನ್ನುವಂತ ನಾಮ ಹೇಳಿದ್ವಿ. ಗೌರಿಯೈ ನಮಃ ಅನ್ನುವಾಗ, ಯಾವಾಗ ಈ ಗೌರಿ ನಾಮವನ್ನು ಹೇಳುವಾಗ ಕಾಳಿ ಗೌರಿ ಅಂತ ಮುಂದೆ ಬರುತ್ತೆ. ನಾವು ಅದ್ರ ಬಗ್ಗೆ ನಾವು ವಿಶೇಷವಾಗಿ ಮಾತಾಡೋಣ ಅಂತ ನಾನು ಅವಾಗ ಹೇಳಿದ್ದುಂಟು. ಹಾಗಾಗಿ ಈ ಒಂದು ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಕಾಳಿ ಅಂತಂದಾಗ ಆಕಾಶದಲ್ಲಿ ಎಂತ ಶಕ್ತಿ ಇದೆ, ಅನಂತವಾಗಿರ್ತಕ್ಕಂಥ ಶಕ್ತಿ ಇದೆ. ನಾವ್ ಹಿಂದೆ ಹೇಳಿದ್ವಿ, ಆಕಾಶ ಖಾಲಿ ಇಲ್ಲ, ಅದು ಅಪೂರ್ವವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿರತಕ್ಕಂಥದ್ದು ಆಕಾಶ. ಆಕಾಶದಲ್ಲಿ ಯಾವ ಬಣ್ಣ ಕಾಣುತ್ತೆ? ನೀಲಿ ಬಣ್ಣ, ಕಪ್ಪು. ಹಾಗಾಗಿ ಕಾಳಿ ಬಣ್ಣ ಯಾವುದು? ನೀಲಿ ಅಥವಾ ಕಪ್ಪು. ಹಾಗಾಗಿ ಈ ಜಗದಂಬೆಯ ಒಂದು ವರ್ಣ ನೋಡಿದಾಗ, ಅಂದ್ರೆ ಅವಳ ಬಣ್ಣವನ್ನ ನೋಡಿದಾಗ ನಮಗೆ ಅದು ಕಪ್ಪು ಅಥವಾ ನೀಲಿ ಅಂತ ಕಂಡಾಗ ಆ ಜಗದಂಬೆಯನ್ನ ಏನ್ ಕರಿತೀವಿ ಅಂದ್ರೆ ಆಕಾಶ ರೂಪಿಣಿ ಅಂತ ಕರಿತೀವಿ. ಇಂತಹ ಆಕಾಶದಲ್ಲಿ ಏನೇನಿದೆ? ಜ್ಯೋತಿಗಳು, ಬೆಳಕು, ನಕ್ಷತ್ರ, ಸೂರ್ಯ, ಅನೇಕ 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 ವಸ್ತುಗಳು ಅಲ್ಲಿ ಇದೆ. ಹಾಗಾಗಿ ಈ ಗಣಗಳು ಇವುಗಳಿಂದ ಬಂದಿದ್ರಿಂದ, ಅಂದ್ರೆ ಇವುಗಳೆಲ್ಲ ಅಲ್ಲಿರೋದ್ರಿಂದ ನಮಗೆ ಅವುಗಳು ಕಾಣಿಸ್ತಾ ಇದೆ. ಅಲ್ಲೂ ಕಾಣಿಸ್ತಾ ಇದೆ, ಅಲ್ಲೂ ಕಾಣಿಸ್ತಾ ಇಲ್ಲ. ಆದ್ರೆ ನಮ್ಗೆ ವಿಚಾರಗಳು ಅಲ್ಲೆಲ್ಲ ಇದೆ ಅನ್ನೋ ವಿಚಾರಗಳನ್ನ ನಮಗೆ ಕೆಲವು ವೈಜ್ಞಾನಿಕವಾಗಿ, ಇನ್ನು ಕೆಲವು ಋಷಿಗಳ ಮೂಲಕ ಹೊರಡಿಸಿರ್ತಕ್ಕಂಥದ್ರಿಂದ ನಮ್ಗೆ ಅದ್ರ ವ್ಯಕ್ತವಾಗ್ತಾ ಇದೆ, ನಮಗೆ ಗೊತ್ತಾಗ್ತಾ ಇದೆ ಏನಿದೆ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವು ಹಿಂದೆ ಹೇಳಿದ್ವಿ, ಸೂರ್ಯನಿಂದ ಬರ್ತಕ್ಕಂತಹ ಆ ಬೆಳಕು, ತೇಜಸ್ಸು ಇತ್ಯಾದಿ ಎಲ್ಲ ಗೌರಿ ಸ್ವರೂಪ ಅಂತ ಹೇಳಿದ್ವಿ ನಾವು. ಹಾಗಾಗಿ ಜ್ಯೋತಿ, ಬೆಳಕು ಅಂತ ನಾವು ಯಾವ್ದನ್ನ ಕರಿತೀವಿ? ಗೌರಿ ಅಂತ ಕರಿತೀವಿ. ಇದನ್ನ ನಾವು ಈಗಾಗಲೇ ಹೇಳಿದ್ವಿ. ಹಾಗಾಗಿ ಜ್ಯೋತಿ ಹಾಗೂ ಬೆಳಕು ಸ್ವರೂಪದಲ್ಲಿರ್ತಕ್ಕಂಥ ಅವಳು ಗೌರಿ. ಆಮೇಲೆ ಈ ಗೌರಿ ಮತ್ತೆ ಕಾಳಿ ಎರಡು ಒಂದೇನೆ, ಜಗನ್ಮಾತೆಯ ರೂಪಗಳೇ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ನೋಡಿ, ಈ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮ್ಮ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದಾಗ, ಬ್ಲ್ಯಾಕ್ ಹೋಲ್ಸ್ ಅಂತ ಏನ್ ಕರಿತೀವಿ, ನಕ್ಷತ್ರಗಳು ಎಷ್ಟೋ ಲಕ್ಷ ವರ್ಷಗಳು ಇದ್ದು ಆಮೇಲೆ ಅದು ಸತ್ತೋಗ್ಬಿಡುತ್ತೆ, ಡೆಡ್ ಸ್ಟಾರ್ ಅಂತ. ಆ ಜಾಗದಲ್ಲಿ ಏನಾಗುತ್ತೆ? ಕಪ್ಪು ಉಂಟಾಗ್ಬಿಡುತ್ತೆ, ಬ್ಲ್ಯಾಕ್ ಹೋಲ್ಸ್. ಅದ್ರ ಹತ್ರಕ್ಕೆ ಯಾವ್ದು ಹೋದ್ರೂ ಕೂಡ ಅದ್ರ ಕಡೆಗೆ ಅದು ಎಳ್ಕೊಂಡ್ಬಿಡುತ್ತಂತೆ. ಹಾಗೇನೆ ಈ ಆಕಾಶ ಅಂತಕ್ಕಂತಹ ಆ ಕಾಳಿ ರೂಪದಲ್ಲಿರ್ತಕ್ಕಂತಹ ಕಾಳಿ, ಅವಳು ಆ ಒಂದು ಸ್ಥಿತಿಗೆ ಬಂದಾಗ ಅವಳ ಕಡೆಗೆ ಎಳ್ಕೊಂಡ್ಬಿಡ್ತಾಳೆ, ನುಂಗು ಬಿಡ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ಈ ಋಷಿಗಳು ಇದನ್ನ ನೋಡಿ, ಹಿಂದೆ ಋಷಿಗಳು ತಮ್ಮ ಜ್ಞಾನದಿಂದ ತಾವು ಮಾಡಿರ್ತಕ್ಕಂತಹ ಆ ತಪ ಪ್ರಭಾವ, ಅದರಿಂದ ಉಂಟಾಗಿರ್ತಕ್ಕಂಥ ಶಕ್ತಿಯಿಂದ ಇವೆಲ್ಲವನ್ನೂ ಕೂಡ ಅವರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಇಂತಹ ಒಂದು ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ ಆ ಋಷಿಗಳು ನೋಡಿದ್ರೋ ಏನೋ. ಆಮೇಲೆ ಇನ್ನೊಂದು ಏನಂತಂದ್ರೆ, ಈ ಒಂದು ಕಾಳಿಯಲ್ಲಿ ವಿಶೇಷತೆ ಏನು ಅಂತಂದ್ರೆ,
ತನ್ನ ಹತ್ರ ಏನ್ ಬಂದ್ರು ಎಳ್ಕೊಂಡ್ಬಿಡ್ತಾಳೆ ಅಂತ. ನಾವು ಮುಂದಿನ ನಾಮದಲ್ಲಿ ಈ ಚಂಡಮುಂಡ ಅಂತ ಒಂದು ನಾಮ ಬಂದಾಗ, ಚಂಡಮುಂಡಾಸುರವದ ಬಂದಾಗ ನಾನು ಆ ಕಾಳಿ ಏನು ಅಂತ ಇನ್ನೊಂದು ಸ್ವಲ್ಪ ಮಾತಾಡೋಣ. ಹಾಗಾಗಿ ಇಲ್ಲಿಂದ ಮುಂದಕ್ಕೆ ಹೋಗೋಣ. ಇಲ್ಲಿ ಲಯಕಾರಿಣಿ ಶಕ್ತಿ ಯಾರು? ಅವಳೇ. ಹಾಗಾಗಿ ಒಳಗೆ ನುಂಗುವಂತಹ ಕೆಲಸ. ಇಲ್ಲಿ ನಾವೇನ್ ಹೇಳಿದ್ವಿ? ಮಹಾಕಾಳಿ, ಮಹಾಗ್ರಾಸ, ಮಹಾಶನ ಅನ್ನೋದಕ್ಕೆ ಉದಾಹರಣೆ. ಒಳಗಡೆ ಎಳ್ಕೊಂಡ್ಬಿಡ್ತಾಳೆ, ತಾನು ತನ್ನನ್ನು ಬಾಯೊಳಗಡೆ ಹಾಕೋತಾಳೆ ಅನ್ನೋದನ್ನ ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಅಂತಹ ಸಾಮರ್ಥ್ಯ ಯಾವ್ದಿದೆ ಅಂದ್ರೆ ಮಹಾಗ್ರಾಸ, ಮಹಾಶನ, ಇದು ಎರಡು ನಾಮಗಳು. ಮಹಾಗ್ರಾಸ ಅಂತ ನೋಡಿ, ಇಲ್ಲಿ ಗ್ರಾಸ ಅಂತಂದ್ರೆ ಆಹಾರ, ಗ್ರಾಸ ಅಂತಂದ್ರೆ ಆಹಾರ, ಅಶನ ಅಂತಂದ್ರೂ ಕೂಡ ಆಹಾರನೇ. ಇಲ್ಲಿ ಗ್ರಾಹ ಅಂತ ಗ್ರಾಸ ಅಂದ ತಕ್ಷಣ ತಗೊಂಡು ಸಲೀಸಾಗಿ ಯಾವುದೇ ತೊಂದರೆ ಇಲ್ಲದೆ ಏನು ಇದಿಲ್ಲದೆ ಒಳಗಡೆ ಹೊರಟೋಗ್ತಕ್ಕಂಥದ್ದು. ಹಾಗೆ ಅಶನ ಅಂತಂದ್ರೆ ಸ್ವಲ್ಪ ಪ್ರಯತ್ನ ಪಟ್ಟು ನುಂಗತಕ್ಕಂಥದ್ದು. ಪ್ರಪಂಚದಲ್ಲಿ ತಿಳಿದು ನಶಿಸ್ತಕ್ಕಂಥದ್ದು ಕೆಲವಾದ್ರೆ, ಇನ್ನು ಕೆಲವು ತಿಳಿದೇನೆ ನಾಶವಾಗ್ಬಿಡುತ್ತಂತೆ. ಹಾಗಾಗಿ ಪ್ರಳಯ ಕಾಲದಲ್ಲಿ ಆ ಭೇದವನ್ನು ತಿಳಿಸೋದಕ್ಕೋಸ್ಕರವಾಗಿ, ಪ್ರಳಯ ಕಾಲದಲ್ಲಿ ಗೊತ್ತಿಲ್ದೇನೋ ಎಲ್ಲ ತಾನೇ ಹೊರಟೋಗುತ್ತೆ, ಇನ್ನು ಕೆಲವು ಕಣ್ಣು ಕಾಣೋ ಹಾಗೆ ನಾಶ ಆಗುತ್ತೆ. ಹಾಗಾಗಿ ಇದನ್ನ ತಿಳಿಸೋದಕ್ಕೋಸ್ಕರವಾಗಿ, ಆ ಪ್ರಳಯ ಕಾಲದಲ್ಲಿ ಇಂಥದ್ದು ನಡೆಯುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರವಾಗಿ ಮಹಾಗ್ರಾಸ ಮತ್ತೆ ಮಹಾಶನ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ರೂಪದಲ್ಲಿರ್ತಕ್ಕಂತಹ ಕಾಳಿ ಯಾರು ಅಂದ್ರೆ ಮಹಾಕಾಳಿ. ಇನ್ನೊಂದು ಅರ್ಥ ಏನು ಅಂತಂದ್ರೆ, ಈಗ ಕಾಲ ಅಂತಕ್ಕಂಥದ್ದು, ಕಾಲ ಅನ್ನೋದೇ ಮಹಾಗ್ರಾಸ, ಮಹಾಶನ. ಯಾಕಂದ್ರೆ ಅದು ಎಲ್ಲರನ್ನೂ ಕೂಡ ಅದು ತಗೊಂಡ್ಬಿಡುತ್ತೆ ಅಂತ. ಕಾಲ ಜಗತ್ಭಕ್ಷಕ ಅಂತ ಕೂಡ ಅದನ್ನ ಕರೆದಿದ್ದಾರೆ. ನೋಡಿ, ಇಲ್ಲಿ ಇನ್ನೊಂದು ಬಹಳ ವಿಶೇಷತೆ ಏನು ಹೇಳಿದ್ದಾರೆ ಇಲ್ಲಿ ಅಂತ ನೋಡಿ, ಇದಕ್ಕೂ ಶ್ಲೋಕ ಏನ್ ಹೇಳ್ತಾರೆ? ಯೋ ಯಮ ಸ ಕಲು ಕಾಲ್ಯತೆ ತ್ವಯ ಭೂತ ಸಂಯಮ ನ ಕೇಲಿ ಕೋವಿದಃ ಅಂತ ಹೇಳ್ತಾರೆ. ಯಾರು ಅಂದ್ರೆ ಯಮ ಅಂತಕ್ಕಂತಹ ಕಾಲ, ಅವನು ಎಲ್ಲರನ್ನೂ ಕೂಡ ಅವನು ತನ್ನಲ್ಲಿ ವಶಕ್ಕೆ ತಗೊಂಡು ಮೃತ್ಯುವನ್ನ ಕೊಟ್ಬಿಡ್ತಾನೆ. ಆದ್ರೆ ಇಂತಹ ಯಮನಿಗೂ ಕೂಡ ಮೃತ್ಯುವನ್ನ ಕೊಡ್ತಕ್ಕಂತಹ ಶಕ್ತಿ ಇರ್ತಕ್ಕಂಥವಳು ಯಾರು ಅಂದ್ರೆ ಈ ಮಹಾಕಾಳಿ. ಮುಂದಿನ ನಾಮ ಅಪರ್ಣ. ತುಂಬಾ ಒಳ್ಳೆ ನಾಮಗಳು ನೋಡಿ. ಇಲ್ಲಿ ಆಹಾರೇ ತ್ಯತ್ತರ್ಣ ಅಭೂತ್ ಯಸ್ಮಾತ್ ಹಿಮವತ ಸುತ ತೇನ ದೇವೈ ಅಪರ್ಣೇತಿ ಕಥಿತ ಪೃಥ್ವೀತಲೆ ಅಂತ. ಇಲ್ಲಿ ಅಪರ್ಣ ಅಂತಂದ್ರೆ, ಪರ್ಣ ಅಂತಕ್ಕಂಥದ್ದು ಎಲೆಗಳು. ಜಗನ್ಮಾತೆ ಆಗಿರ್ತಕ್ಕಂತಹ ಪಾರ್ವತಿ ದೇವಿ ಪರಮೇಶ್ವರನನ್ನ ಕುರಿತು ತಪಸ್ಸು ಮಾಡ್ತಾಳಂತೆ, ಅವನನ್ನೇ ಪಡಿಬೇಕು ಅಂತ. ನಾವೀಗ ಹಿಂದೆ ಹೇಳಿದ್ವಿ ಉಮಾ ಅನ್ನೋ ವಿಚಾರವಾಗಿ. ಉಮಾ ಅಂದ್ರೇನು? ತಪಸ್ಸಿಗೆ ಹೋಗ್ಬೇಡ, ಮಾ ಹೋಗ್ಬೇಡ, ತಪಸ್ಸಿಗೆ ಹೋಗ್ಬೇಡ ಅಂತ ಹೇಳಿದ್ರು ಅಂತ. ಆದ್ರೆ ಜಗನ್ಮಾತೆ ಯಾತಕ್ಕೋಸ್ಕರ ತಪಸ್ಸಿಗೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡ್ತಾಳೆ? ನಾನು ಪರಮೇಶ್ವರನನ್ನೇ ಮದುವೆ ಆಗಬೇಕು, ಪಡೀಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾಗಿ ಆ ಒಂದು ಪರಮೇಶ್ವರನನ್ನ ಪಡಿಬೇಕು ಅಂತ ಹೋದಂತ ಆ ಜಗನ್ಮಾತೆ ಉಮಾ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಹಲವಾರು ದಿವಸಗಳು, ತಿಂಗಳುಗಳು ಈ ಹಣ್ಣು ಹಂಪಲು ಇತ್ಯಾದಿಗಳು ಸಾತ್ವಿಕವಾಗಿರ್ತಕ್ಕಂಥ ಆಹಾರ ತಗೊಂಡು ಅವಳು ತಪಸ್ಸನ್ನ ಮಾಡ್ತಾಳಂತೆ. ಹಾಗೆ ಮಾಡ್ತಾ 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 ಆ ಆಹಾರಗಳನ್ನ ಬಿಟ್ಟು ಬಿಡ್ತಾಳೆ. ಅವಳು ಪರ್ಣ ಅಂತಕ್ಕಂಥ ಎಲೆಗಳನ್ನ ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾಳಂತೆ. ಹಾಗೆ ಮಾಡ್ತಾ ಮಾಡ್ತಾ ಆ ಪರ್ಣ ಅನ್ನುವಂಥದ್ದು ಎಲೆಗಳು ಕೂಡ ತಿನ್ನೋದು ಬಿಟ್ಬಿಟ್ಟು ಯಾವುದೇ ವಿಧವಾಗಿರ್ತಕ್ಕಂತಹ ಆಹಾರವನ್ನು ಸ್ವೀಕಾರ ಮಾಡಿದವಳು ಆ ಪರಮೇಶ್ವರನಿಗೋಸ್ಕರ ತಪಸ್ಸು ಮಾಡ್ತಾಳಂತೆ. ಹಾಗಾಗಿ ಆ ಒಂದು ಪರ್ಣ ಅಂತಕ್ಕಂತಹ ಆ ಒಂದು ಎಲೆಯನ್ನು ಕೂಡ ತಪಸ್ಸಿನಲ್ಲಿ ಬಿಟ್ಟುಬಿಟ್ಟಿರೋದ್ರಿಂದ ಅವಳು ಅಪರ್ಣ ಅಂತ. ಅಪಗತಾನಿ ಋಣಾನಿ ಯಸ ಅಂತ ಕರೀತಾರೆ. ಇಲ್ಲಿ ತಾಯಿಗೆ ಯಾರಲ್ಲಿಯ ಋಣ ಕೂಡ ಇಲ್ವಂತೆ. ಅಂದ್ರೆ ಅವಳು ಎಲೆಗಳನ್ನ ತಿಂದಿಲ್ಲ, ಹಂಗೆ ತಪಸ್ ಮಾಡ್ಲು ಅಂತ ಒಂದು ಅರ್ಥ. ಆದ್ರೆ ಇಲ್ಲಿ ಜಗನ್ಮಾತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಗಳಿಲ್ಲ. ಈ ನಮ್ಮ ಒಂದು ಉಪಾಧಿಗಳಲ್ಲಿರೋ ಹಾಗೆ
ಗುರು ಋಣ, ಮಾತೃ ಋಣ, ಪಿತೃ ಋಣ, ದೇಶದ ಋಣ, ಹೀಗೆ ಆ ಋಣ ಬಾಧೆಗಳು ಅಂತದ್ದು ಇಲ್ಲ. ಅಪಗತಾನಿ ಋಣಾನಿ ಯಸ ಅಂತ ಹೇಳ್ತಾರೆ. ತಾಯಿಗೆ ಯಾರಲ್ಲಿಯ ಯಾವ ಋಣಗಳು ಕೂಡ ಇಲ್ಲದ್ದರಿಂದ ಆಕೆ ಅಪರ್ಣ. ನೋಡಿ, ಅಪರ್ಣ ಅಂತಂದ್ರೆ ಶಿವನಿಗೋಸ್ಕರ ತಪಸ್ಸು ಮಾಡುವಾಗ ಇದ್ದಂತಹ ರೂಪಕ್ಕೂ ಕೂಡ ಅವಳು ಅಪರ್ಣ ಅಂತ ಕರೀತಾರೆ. ಮುಂದೆ ಇಲ್ಲಿ ಆ ತಾಯಿಯನ್ನ ತಪಕಾಮಾಕ್ಷಿ ಅಂತ ಕೂಡ ಕರೀತಾರೆ. ಬಹಳ ವಿಶೇಷತೆ ಏನು ಅಂದ್ರೆ, ಈ ಕಂಚಿ ಕಾಮಾಕ್ಷಿ ದೇವಿಯ ದೇವಸ್ಥಾನಕ್ಕೆ ಹೋದಾಗ, ಕಾಮಾಕ್ಷಿ ಗುಡಿಯ ದೇವಸ್ಥಾನಕ್ಕೆ ಹೋದಾಗ ಆ ಪ್ರಧಾನ ದೇವಿಯ ಪಕ್ಕದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ಒಂದು ಈ ತಾಯಿಯ ವಿಗ್ರಹ ಇರುತ್ತಂತೆ. ಆ ತಾಯಿಯ ವಿಗ್ರಹದ ಹೆಸರು ಸರ್ವಶೈವಾಲೇಶ್ವರಿ ಅಂತ ಕರೀತಾರೆ. ನೀವು ಕಂಚಿ ಕಾಮಾಕ್ಷಿ ದೇವಸ್ಥಾನಕ್ಕೆ ಹೋದಾಗ ಅವ್ರ ಪಕ್ಕದಲ್ಲಿ ನೋಡ್ಬೇಕು, ಒಂದು ಪುಟಾಣಿ ವಿಗ್ರಹ ಇರುತ್ತೆ. ಅದಕ್ಕೆ ಸರ್ವಶೈವಾಲೇಶ್ವರಿ ಅಂತ ಕರೀತಾರಂತೆ. ಅವಳೇ ಈ ತಪಕಾಮಾಕ್ಷಿ, ಅವಳೇ ಅಪರ್ಣ. ಇಲ್ಲಿ ಯಾರಿಗೆ ಕುಜದೋಷ ಇದೆಯೋ ನೋಡಿ, ಎಷ್ಟು ವಿಶೇಷತೆ ಇದೆ ಅಪರ್ಣ. ಅದಕ್ಕೆ ಅಪರ್ಣ ಅಂದ ತಕ್ಷಣ ಅತ್ಯಂತ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ಕೋಬೇಕು. ಈ ಒಂದು ಯಾರಿಗೆ ಕುಜದೋಷಗಳು ತುಂಬಾ ಇದೆಯೋ, ಕುಜದೋಷವಿದೆಯೋ, ಕುಜದೋಷಗಳಿಂದ ಉಂಟಾಗ್ತಕ್ಕಂಥ ಬಾಧೆಗಳಿದೆಯೋ, ಉದಾಹರಣೆಗೆ ಮದುವೆಗಳ ನಿಧಾನ ಆಗ್ತಕ್ಕಂಥದ್ದು, ಪರಸ್ಪರ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಒಬ್ರಿಗೊಬ್ರಿಗೆ ಇದು ಎಂಗೇಜ್ಮೆಂಟ್ ಆಗಿ ನಿಂತೋಗ್ತಕ್ಕಂಥದ್ದು, ಮಕ್ಕಳಾಗದೆ ಇರ್ತಕ್ಕಂಥದ್ದು, ಗರ್ಭಸ್ರಾವ ಆಗ್ತಕ್ಕಂಥದ್ದು ಅನೇಕ. ಹಾಗಾಗಿ ಇಂತಹ ಕುಜ ದೋಷಗಳಿದ್ದ ಪಕ್ಷದಲ್ಲಿ ಈ ಅಪರ್ಣ ನಾಮದ ಜಪದಿಂದ ಆ ಕುಜದೋಷ ನಿವಾರಣೆ ಆಗುತ್ತೆ ಅಂತಾರೆ. ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೋ ಈ ವಿಷಯ. ಹಾಗಾಗಿ ಶ್ರೀ ಅಪರ್ಣಾಯೇ ನಮಃ ಅಂತ ಹೇಳಿದ್ರೆ ಸಾಕು. ಈ ರೀತಿಯಾಗಿ ಜಪ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕುಜಗ್ರಹ ದೋಷ ಯಾರಿಗೆ ಹೆಚ್ಚಾಗಿರುತ್ತೋ ಅವರಿಗೆ ಸಾಲ ಬಾಧೆ ಜಾಸ್ತಿ, ಹಣಕಾಸಿನ ಸಂಕಟಗಳು ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇವಳು ಸಾಲ ಬಾಧೆಯನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂತಹ ಈ ತಾಯಿ ಅಪರ್ಣ. ಅಪಗತ ಋಣ ಅಂತ ಕೂಡ ಕರೀತಾರೆ ಈ ತಾಯಿಯನ್ನ. ಮುಂದಿನ ನಾಮ ಚಂಡಿಕಾ. ನೋಡಿ, ದೇವಿ ಮಹಾತ್ಮೆಯಲ್ಲಿ ಹೇಳ್ತಿರ್ತಕ್ಕಂಥ ತಾಯಿ ಚಂಡಿಕೆಯ ದೇವಿ ಅಥವಾ ಚಂಡಿ ದೇವಿ ಅಂತ ಕರೀತಾರೆ. ಚಂಡಿ ಅಂದ್ರೂ ಒಂದೇ, ದುರ್ಗಾ ಅಂದ್ರೂ ಒಂದೇ, ದೇವಿ ಅಂದ್ರೂ ಒಂದೇ. ಪಾರಾಯಣ ಮಾಡುವಾಗ ಚಂಡಿ ಪಾರಾಯಣ ಮಾಡ್ತೀವಿ, ದುರ್ಗಾ ಸಪ್ತಶತಿ, ದೇವಿ ಮಹಾತ್ಮೆ ಅಂತ ಕರಿತೀವಿ. ಎಲ್ಲ ಒಂದೇ, 700 ಶ್ಲೋಕಗಳು. ಈ ದೇವಿ ಮಹಾತ್ಮೆ ಕೂಡ 700 ಶ್ಲೋಕ. ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದು ಕೂಡ 700 ಶ್ಲೋಕ. ಇದಕ್ಕೆ ಲೀಲಾಪರವಾದ ಅರ್ಥ ಮತ್ತೆ ತತ್ವಪರವಾಗಿರ್ತಕ್ಕಂತಹ 2 ಮುಖ್ಯವಾಗಿರ್ತಕ್ಕಂತಹ ಅರ್ಥಗಳನ್ನು ಹೇಳಬೇಕು. ಚಡಿ ಕೋಪೆ ಅನ್ನುವಂತಹ ಧಾತುವಿನಿಂದ ಬಂದಂತಹ ಶಬ್ದ ಚಂಡಿ. ಈಕೆ ಕೋಪ ಸ್ವರೂಪಿಣಿ ಅಂತೆ, ತುಂಬಾ ಉಗ್ರ ಸ್ವರೂಪಿಣಿ, ಕೋಪ ಸ್ವರೂಪಿಣಿ ಅಂತೆ. ಆದ್ರೆ ಎರಡನೆಯದು ಸೌಮ್ಯ ಸ್ವರೂಪಗಳು ಕೂಡ ಇವಳಿಗೆ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮನ್ಯು ಅನ್ನುವಂತಹ ಒಂದು ವಿಚಾರ ಹೇಳ್ತಾರೆ. ಇಲ್ಲಿ ಮನ್ಯು ಅಂತಂದ್ರೆ ಆಗ್ರಹ, ಕೋಪ ಅಂತ ಕರೀತಾರೆ. ಈಗ ನಾವು ರುದ್ರವನ್ನು ಹೇಳುವಾಗ ನಮಸ್ತೆ ರುದ್ರಮನ್ಯವ ಅಂತ ಹೇಳ್ತೀವಿ. ದೇವಿ ಮಹಾತ್ಮೆಯಲ್ಲಿ ಚಂಡಿ ಅಂತ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಇದು ಸಂಹಾರಕ್ಕೋಸ್ಕರ ಕಾಣಿಸ್ತಕ್ಕಂಥದ್ದು. ನೋಡಿ, ಚಂಡಿ ಅಂತಂದಾಗ ನೀವು ಚಂಡಿ ಪಾರಾಯಣ ಮಾಡಿಸಿ ಅಂದ್ರೆ ಆ ಒಂದು ದುರ್ಗಾ ಸಪ್ತಶತಿ ಅಥವಾ ಚಂಡಿ ಪಾರಾಯಣದಲ್ಲಿ ಇರ್ತಕ್ಕಂಥ ಆ 3 ವಿಚಾರಗಳು, ಒಂದು ಮಧುಕೈಟಭರ ಒಂದು ವಧೆ, ಎರಡನೇದು ಮಹಿಷಾಸುರನ ವಧೆ, ಮೂರನೇದು ಈ ಶುಂಭ ನಿಶುಂಭರ ವಧೆ ಆಗ್ಬೇಕಾಗಿರೋದ್ರಿಂದ ಅವನ ಜೊತೆನಲ್ಲಿ ಬಂದಂತಹ ಅನೇಕ ಜನ ರಾಕ್ಷಸರು, ಧೂಮ್ರಲೋಚನ ಇರಬಹುದು, ಆಮೇಲಿಂದ ಅನೇಕ ಜನ ರಾಕ್ಷಸರು ಇರ್ಬೋದು, ರಕ್ತ ಬೀಜಾಸುರರು, ಆಮೇಲೆ ಚಂಡಮುಂಡ, ಆಮೇಲೆ ಹೀಗೆ ಅನೇಕ ಜನ ರಾಕ್ಷಸರ ಜೊತೆಯಲ್ಲಿ ಕಡೆಯಲ್ಲಿ ಶುಂಭ ನಿಶುಂಭರು ಎಲ್ಲವೂ ಕೂಡ ದುಷ್ಟ ದಾನವರ ಒಂದು ಸಂಹಾರ ಕಾರ್ಯ.
ಹಾಗಾಗಿ ಅಲ್ಲಿ ಉಗ್ರಳಾಗಿರೋದ್ರಿಂದ ಆ ಜಗನ್ಮಾತೆ ಚಂಡಿ ಅಂತ ಉಪಯೋಗಿಸಿದ್ದಾರೆ. ಈ ನಿಜವಾಗ್ಲೂ ಈ ಚಂಡಿ ಅಂತಕ್ಕಂತಹ ಪರಮಾರ್ಥವನ್ನ ನೋಡಬೇಕಾದ್ರೆ ಪರಬ್ರಹ್ಮ ಜ್ಞಾನ ಪ್ರಕಾಶ ಸಂಪೂರ್ಣವಾಗಿ ಬರ್ಬೇಕಂತೆ. ಅಂದ್ರೆ ಆ ಪರಬ್ರಹ್ಮ ಜ್ಞಾನ ಇದು ಏನೋ ಪ್ರಕಾಶ ಸಂಪೂರ್ಣವಾಗಿ ಬಂದಾಗ್ಲೇನೆ ನಮಗೆ ಅದರ ಒಂದು ವಿಚಾರಗಳು ಏನದು ಅಂತ ಅರ್ಥವಾಗುತ್ತೆ ಅಂತ. ಇಂತಹ ಪ್ರಕಾಶಗಳು ಯಾವಾಗ ಮನುಷ್ಯನಿಗೆ ಅದು ಪ್ರಾಪ್ತವಾಗುತ್ತೋ ಆ ಪ್ರಕಾಶಗಳು ಅಥವಾ ಆ ಪ್ರಕಾಶದಲ್ಲಿರ್ತಕ್ಕಂತಹ ಶಕ್ತಿಗಳು ಅದು ಉದಾಹರಣೆಗೆ ಅಂತಹ ಒಂದು ಪ್ರಕಾಶವಾಗಿರ್ತಕ್ಕಂಥ ಶಕ್ತಿ ಬಂತು ಅಂತ ಇಟ್ಕೊಳ್ಳಿ. ಆ ಶಕ್ತಿಗಳು ದುಷ್ಟ ಶಕ್ತಿಗಳು ಅಂತಕ್ಕಂತಹ ಅಪ್ರಕಾಶ ಶಕ್ತಿಗಳು ಯಾವುದೂ ಕೂಡ ಒಂದೇ ಒಂದು ಗುಲಗಂಜಿಯಷ್ಟು ಮಣ್ಣಿನ ಮರಳಿನ ಒಂದು ಸಣ್ಣ ಕಿಡಿಯಷ್ಟು ಕೂಡ ಅದು ಇರಬಾರ್ದು. ಸಂಪೂರ್ಣವಾಗಿ ಅದು ನಷ್ಟ ಆಗ್ಬಿಡ್ಬೇಕು. ಹಾಗಾಗಿ ಅಂತಹ ಅಜ್ಞಾನ ತೆಗೆದಾಕ್ತಕ್ಕಂತಹ ಸಂಪೂರ್ಣ ಬ್ರಹ್ಮಜ್ಞಾನವನ್ನ ಕರುಣಿಸ್ತಕ್ಕಂಥದ್ದು ಯಾವುದು ಅಂದ್ರೆ ಅಂತಹ ಅಖಂಡವಾಗಿರ್ತಕ್ಕಂತಹ ಜ್ಞಾನನೇ ಚಂಡಿ. ಚಂಡಿಕಾ ಶಕ್ತಿ ಶಾಸನ ಶಕ್ತಿ. ಯಾಕಂತಂದ್ರೆ ಚಂಡಿಕಾ ಅಂದ್ರೆ ಉಗ್ರಳಾಗಿದ್ದಾಳೆ ಅಂದ್ರೆ ಅವಳು ಎಲ್ಲರನ್ನೂ ಕೂಡ ಒಂದು ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ. ಕಂಟ್ರೋಲ್ ಅಂದ್ರೆ ಏನೋ ಒಂದು ಶಾಸನ, ಈ ರೀತಿನೇ ಆಗ್ಬೇಕು, ಈ ರೀತಿನೇ ಮಾಡ್ಬೇಕು ಅನ್ನುವಂತಹ ಒಂದು ಕಂಡೀಷನ್. ಹಾಗಾಗಿ ಅವಳು ಚಂಡಿಕಾ ಶಕ್ತಿ, ಅದು ಒಂದು ಶಾಸನ ಶಕ್ತಿ. ಆ ಶಾಸನ ಶಕ್ತಿ ಇರೋದ್ರಿಂದಲೇ ಅದರ ಒಂದು ಭಯದಿಂದ ಈ ಪ್ರಪಂಚ ನಡ್ಕೊಂಡು ಹೋಗ್ತಾ ಇರುತ್ತೆ. ಭಯ ಇಲ್ಲ ಅಂತಂದ್ರೆ ಯಾವ್ಯಾವ್ದೋ ದಿಕ್ಕಲ್ಲಿ ಹೋಗ್ತಿರುತ್ತೆ. ಒಂದು ಕಂಟ್ರೋಲ್ ಇರೋದ್ರಿಂದ ಅದು ಪ್ರಪಂಚ ನಡೀತಾ ಇದೆ. ಹಾಗಾಗಿ ಈ ಶಾಸನ ಶಕ್ತಿ ಯಾವುದು ಅಂತಂದ್ರೆ ಅದೇ ಚಂಡಿಕಾ. ಚಂಡಿಕಾ ಸಪ್ತವರ್ಷಸ್ಯ ಅಂತಂದು ಹೇಳ್ತಾರೆ. 7 ವರ್ಷದ ಬಾಲಕಿಯನ್ನ ಚಂಡಿಕಾ ಅಂತ ಕರೀತಾರಂತೆ. ಮುಂದಿನ ನಾಮ ಚಂಡಮುಂಡಾಸುರ ನಿಶೋಧಿನಿ. ನೋಡಿ, ಚಂಡಮುಂಡ ಅಂತಕ್ಕಂತಹ ಇಬ್ರು ರಾಕ್ಷಸರು. ನಾನು ಈಗಾಗಲೇ 2 ನಿಮಿಷದ ಮುಂಚೆ ನಾನು ನಿಮಗೆ ಹೇಳಿದೆ. ಚಂಡಮುಂಡ ಅಂತಕ್ಕಂಥ ರಾಕ್ಷಸರು ಯಾರು ಏನು ಅಂತ. ಇದನ್ನ ನಾವು ಸಪ್ತಶತಿನಲ್ಲಿ ಅಥವಾ ಚಂಡಿ ಪಾರಾಯಣ ಹೇಳುವಾಗ ಈ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಪ್ರಥಮ ಅಧ್ಯಾಯ, ಮಧ್ಯಮ ಚರಿತ್ರೆ, ಉತ್ತಮ ಚರಿತ್ರೆ. ಈ ಉತ್ತಮ ಚರಿತ್ರೆನಲ್ಲಿ ಬರ್ತಕ್ಕಂತಹ ವಿಷಯ. ಇದನ್ನ ನಾವು ತುಂಬಾ ಬ್ರೀಫ್ ಆಗಿ ಹೇಳ್ಬೇಕು ಅಂತಂದಾಗ ಶುಂಭ ನಿಶುಂಭ ಅಂತಕ್ಕಂತಹ ರಾಕ್ಷಸರು ಈ ದೇವತೆಗಳಿಗೆ ತಲುಪಬೇಕಾಗಿರ್ತಕ್ಕಂತಹ ಹವಿಸ್ಸುಗಳನ್ನು ತಗೊಂಡು ಅವರಿಗೆ ಶಕ್ತಿಹೀನರನ್ನಾಗಿ ಮಾಡಿದಾಗ ಬ್ರಹ್ಮನನ್ನ ಮುಂದೆ ಇಟ್ಕೊಂಡು ಅವರು ತಪಸ್ಸಾಗಿ ಇದಕ್ಕೆ ಹಿಮಾಲಯ ಪರ್ವತದಲ್ಲಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆಗ ಪಾರ್ವತಿ ರೂಪದಲ್ಲಿರ್ತಕ್ಕಂಥ ತಾಯಿ ಗಂಗಾ ಸ್ನಾನಕ್ಕೋಸ್ಕರ ಅಲ್ಲಿ ಬರ್ತಾಳೆ. ಬಂದಾಗ ಇವರನ್ನು ವಿಚಾರಿಸ್ತಾಳೆ, ಯಾತಕ್ಕೋಸ್ಕರ ಬಂದಿದ್ದೀರಿ ಅಂತ ಅಂದಾಗ ನಾವು ಈ ರೀತಿಯಾಗಿ ಶಂಭ ನಿಶುಂಭರ ಗಲಾಟೆಗೂ ಇದು ತೊಂದರೆ ಆಗಿದೆ ಅಂತ ಹೇಳಿ, ಹಾಗಾಗಿ ಆ ದೇವಿಯ ಒಂದು ಸೆಲ್ಸ್ ಅಂದ್ರೆ ಆ ಒಂದು ಕೋಶದಿಂದ ಒಬ್ಬ ದೇವಿ ಬಹಳ ಲಕ್ಷಣವಾಗಿರ್ತಕ್ಕಂತಹ ದೇವಿ ಈಚೆ ಬರ್ತಾಳೆ. ಆ ದೇವಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕೆ ನಿಮಗೆ ನಾನು ಆ ಶುಂಭ ನಿಶುಂಭರನ್ನ ನಾಶ ಮಾಡ್ತೀನಿ ಅನ್ನೋ ಮಾತನ್ನ ಜಗದಂಬೆ ಹೇಳಿ ಅವರು ಹಾಗೆ ಹೋಗ್ತಾರೆ. ಮುಂದೆ ಆ ಜಗದಂಬೆ ಶುಂಭ ನಿಶುಂಭರು ಇರ್ತಕ್ಕಂಥ ಸ್ಥಳಕ್ಕೆ ಬರ್ತಾರೆ. ಬಂದಾಗ ಈ ಚಂಡಮುಂಡರು ಅವಳ ಒಂದು ಲಕ್ಷಣವನ್ನ ನೋಡಿ ಬಹಳ ಸಂತೋಷಗೊಂಡು ಇವಳನ್ನ ನಮ್ಮ ಶುಂಭ ನಿಶುಂಭರಿಗೆ ಮದುವೆ ಮಾಡಿಸ್ಬೇಕು ಅಂತ ಹೇಳಿ ಇವಳ ಒಂದು ಎಲ್ಲ ವಿಚಾರವನ್ನು ಕೂಡ ಲಕ್ಷಣವನ್ನ ಹೇಳಿದಾಗ ಶುಂಭ ನಿಶುಂಭರು ಇವ್ರ ಮೇಲೆ ಆಸೆ ಪಡ್ತಾರೆ. ಇವಳನ್ನ ಕರ್ಕೊಂಬರೋದಕ್ಕೋಸ್ಕರ ಒಬ್ಬ ಸುಗ್ರೀವ ಅಂತಕ್ಕಂತಹ ಒಬ್ಬ ದೂತನನ್ನ ಕಳಿಸ್ತಾರೆ. ಆ ದೂತನ ಮಾತನ್ನ ಕೇಳೋದಿಲ್ಲ ಅವಳು. ಹಾಗಾಗಿ ಇವನು ಏನೋ ಧೂಮ್ರಲೋಚನ ಅಂತಕ್ಕಂಥವನ್ ಬರ್ತಾನೆ. ಅವನನ್ನ ಬಲವಂತವಾಗಿ ಕರ್ಕೊಂಡು ಹೋಗಕ್ ಪ್ರಯತ್ನ ಪಡಿದಾಗ ಹುಂಕಾರದಿಂದ ಅವಳನ್ನ ಭಸ್ಮ ಮಾಡ್ತಾಳೆ. ಆಮೇಲಿಂದ ಅನೇಕ ಜನ ರಾಕ್ಷಸರು ಬರ್ತಾರೆ. ರಾಕ್ಷಸರು ಬಂದಾಗ ಅಲ್ಲಿ ರಕ್ತ ಬೀಜಾಸುರ ಕೂಡ ಯುದ್ಧವನ್ನ ಮಾಡ್ತಾನೆ. ಅಲ್ಲಿ ಈ ಇಂದ್ರಾಗ್ನಿದು ಸಪ್ತ ಮಾತ್ರಕ್ಕೆ ಅಲ್ಲಿ ಅವಳ ರೂಪಗಳನ್ನ ಹೊರಗಡೆ ಬಿಡ್ತಾಳೆ. ಅವರೆಲ್ಲರೂ ಕೂಡ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಈ ಎಲ್ಲ ಯುದ್ಧಗಳು ಆದ್ಮೇಲೆ ಕಡೆಗೆ ಆ ಶುಂಭ ನಿಶುಂಭರು ಬರ್ತಾರೆ ಅನ್ನುವಾಗ ಅದಕ್ಕಿಂತ ಮುಂಚೆ ಚಂಡಮುಂಡರು ಬರ್ತಾರೆ. ಅವರಿಬ್ಬರು ಕೂಡ ಈ ಕಾಳಿ ರೂಪದಲ್ಲಿರ್ತಕ್ಕಂತಹ ಆ ಜಗನ್ಮಾತೆ ಸಂಹಾರವನ್ನ ಮಾಡ್ತಾಳೆ.
ಮಾಡಿ ಅವರಿಬ್ಬರನ್ನ ಕರ್ಕೊಂಡು ಬಂದು ಆ ತಲೆಯನ್ನ ತಂದು ಆ ಅಮ್ಮನವರ ಮುಂದೆ ಇಟ್ಟು, ಅಮ್ಮ ಈ ಚಂಡ ಮುಂಡ ಅಂತಕ್ಕಂಥ ಪಶುಗಳನ್ನ ನಾನು ಇದು ಮಾಡಿದ್ದೀನಿ, ಸಂಹಾರ ಮಾಡಿದ್ದೀನಿ ಅಂತಂದಾಗ ಜಗನ್ಮಾತೆ ಸಂತೋಷಗೊಂಡು ಇವತ್ತಿಂದ ನಿನ್ನ ಹೆಸರು ಚಂಡಮುಂಡರನ್ನ ವಧೆ ಮಾಡಿರೋದ್ರಿಂದ ನಿನಗೆ ಚಾಮುಂಡ ಅಂತ ಕರೀತಾರೆ ಅಂತ ಹೇಳಿ ಆ ಒಂದು ವಿಚಾರವನ್ನ, ಹಾಗಾಗಿ ಈ ಚಾಮುಂಡ ಅಂತಕ್ಕಂಥ ದೇವಿ ಹೆಸರಲ್ಲಿ ನೀನು ಪ್ರಖ್ಯಾತಿ ಆಗ್ತೀಯ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇದು ಬಹಳ ವಿಸ್ತಾರವಾಗಿ ಹೇಳ್ಬೇಕಾಗಿರೋದ್ರಿಂದ ನಾನು ಇದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಹಾಗೆ ಚಂಡಮುಂಡ ಅಂತಕ್ಕಂಥ ಇನ್ನೊಂದು ಅರ್ಥವನ್ನ ಏನ್ ತಗೋತಾ ಇದ್ದಾರೆ ಇಲ್ಲಿ ಅಂತಂದ್ರೆ ರಜೋಗುಣ ಮತ್ತೆ ತಮೋಗುಣ ಅನ್ನೋ ಮಾತನ್ನ. ಹಾಗಾಗಿ ಇವುಗಳಿಗೆ ಅಂತಂದ್ರೆ ಇಂತಹ ಒಂದು ದ್ವಂದ್ವಗಳು ಏನಿದೆ ಅಂತಹ ದ್ವಂದ್ವ ನಾಶನೇ ಈ ಚಾಮುಂಡಿಯಿಂದ ನಡೆದಿರ್ತಕ್ಕಂಥದ್ದು. ಪ್ರಪಂಚದಲ್ಲಿ ಅನೇಕ ದ್ವಂದ್ವಗಳಿರೋದ್ರಿಂದಾನೇ ಅನೇಕ ಪ್ರಮಾದಗಳು ಏರ್ಪಟ್ಟಿದೆ ಅನ್ನೋ ಮಾತನ್ನ ನೋಡಿ. ಉದಾಹರಣೆಗೆ ರಾಗದ್ವೇಷಗಳು, ಅಹಂಕಾರ ಮಮಕಾರಗಳು, ಸುಖ ದುಃಖಗಳು, ಲಾಭ ನಷ್ಟಗಳು, ಹೀಗೆ ಎಲ್ಲವೂ ಕೂಡ ದ್ವಂದ್ವಗಳು. ಹಾಗಾಗಿ ಈ ಚಾಮುಂಡ ನಾಮಕ್ಕೆ ಏನ್ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಅಂತಂದ್ರೆ ಚಮುಂ ಡಾತಿ ಇತಿ ಚಾಮುಂಡ ಅಂತ. ಚಮು ಅಂತಂದ್ರೆ ಸೈನ್ಯ ಅಥವಾ ಸಮೂಹ, ದಾತಿ ಅಂತಕ್ಕಂತಂದ್ರೆ ನಾಶ ಮಾಡ್ತಕ್ಕಂಥವಳು. ಇಂತಹ ಸಮೂಹವನ್ನು ನಾಶ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿ, ಅಂತಹ ಲಕ್ಷಣವನ್ನು ಹೊಂದಿ ಅವಳು ಏಕತ್ವವನ್ನು ಪ್ರತಿಪಾದಿಸ್ತಕ್ಕಂಥವಳು. ಪ್ರಪಂಚ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಅನೇಕ, ಆ ಅನೇಕದಲ್ಲಿ ಏಕತ್ವವನ್ನು ತಾವು ತಿಳ್ಕೊಳ್ಳಿ ಅನ್ನುವಂತಹ ಒಂದು ಮಾರ್ಗವನ್ನು ಹೇಳ್ತಕ್ಕಂತಹ ಆ ದೇವಿ, ಅಂತಹ ಈ ದ್ವಂದ್ವಗಳನ್ನ ನಾಶನ ಮಾಡಿದಂತಹ ದೇವಿ ಯಾರು ಅಂತಂದ್ರೆ ಚಂಡಮುಂಡಾಸುರ ನಿಶೋಧಿನಿ. ಮುಂದಿನ ನಾಮ ಕ್ಷರಾತ್ಮಿಕ. ಪ್ರಪಂಚದಲ್ಲಿ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಅನೇಕ, ನಾವುಗಳು ತಿಳ್ಕೋಬೇಕಾಗಿದ್ದೇನು ಏಕತ್ವ. ಪ್ರಪಂಚದಲ್ಲಿ ಎಷ್ಟೇ ಇದ್ರು ಕೂಡ ನಾವು ಆ ಅನೇಕದಲ್ಲಿ ಏಕತ್ವ ಇದೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಅದೇ ಏಕತ್ವ ಜ್ಞಾನ ಅಂತ ಕರೀತಾರೆ. ಅನೇಕದಲ್ಲಿ ತಾಯಿಯು ವ್ಯಾಪಿಸಿದ್ದಾಳೆ ಎಲ್ಲ ಕಡೆ. ಅದೇ ಅನೇಕ ನಮ್ಮ ಈ ಉಪಾಧಿಗಳಲ್ಲಿ ದೇವಿ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ. ಆದರೆ ಅವಳು ನಮಗೆ ಏಕ ಜ್ಞಾನವನ್ನ ಉಂಟಾಗುವ ಹಾಗೆ, ಅಂದ್ರೆ ಜ್ಞಾನದ ಅಂದ್ರೆ ಅರಿವು ಉಂಟಾಗುವ ಹಾಗೆ ಮಾಡ್ತಕ್ಕಂಥವಳು. ಅನೇಕವಾಗಿ ಕಾಣಿಸ್ತಿರ್ತಕ್ಕಂಥದ್ದು ಕ್ಷರ. ಯಾಕಂದ್ರೆ ವಿಷಯ ಏನು, ಕ್ಷರಾತ್ಮಿಕ ಅಂತ ಹೇಳಿ. ಇಲ್ಲಿ ಕ್ಷರ ಅಂತಂದ್ರೆ ಅನೇಕವಾಗಿ ಕಾಣಿಸ್ತಿರ್ತಕ್ಕಂಥದ್ದು ಕ್ಷರ, ಏಕವಾಗಿ ಕಾಣಿಸ್ತಿರ್ತಕ್ಕಂಥದ್ದು ಅಕ್ಷರ. ಈ ಎರಡನ್ನು ಸೇರಿ ನೋಡು ಅಂತ ಅಂದಾಗ ಏನ್ ಸಿಗತ್ತೆ, ಕ್ಷರಾತ್ಮಿಕ ಅಂತ ಕಾಣಿಸುತ್ತೆ. ಇಲ್ಲಿ ಕ್ಷರ ಮತ್ತೆ ಅಕ್ಷರ ಎರಡೂ ಕೂಡ ತಾಯಿಯ ರೂಪನೇ ಆಗಿರೋದ್ರಿಂದ ಅಂತಹ ದರ್ಶನ ಮಾಡುವಾಗ ನಮ್ಮ ಒಂದು ಸ್ಥಿತಿ ಯಾವ್ದಿಗೆ ತಲುಪಬೇಕು ಅಂದ್ರೆ ಅಕ್ಷರ ಅಂದ್ರೆ ಏಕತ್ವದ ದರ್ಶನ ಆಗತ್ತೆ. ಅನೇಕತ್ವದಲ್ಲಿ ಏಕತ್ವವನ್ನ ನೋಡ್ತಕ್ಕಂಥದ್ದೇ ಆ ಒಂದು ವಿಚಾರ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ ಅವಿಭಕ್ತಂ ವಿಭಕ್ತೇಶು ತಜ್ಞಾನಂ ವಿದ್ಯೆ ಸಾತ್ವಿಕಂ ಅಂತ ಹೇಳ್ತಾನೆ. ನೋಡಿ, ಅನೇಕತ್ವದಲ್ಲಿ ಏಕತ್ವವನ್ನು ನೋಡುವುದೇ ಆ ಸಾತ್ವಿಕವಾಗಿರ್ತಕ್ಕಂತಹ ಜ್ಞಾನ. ಹಾಗಾಗಿ ಉಪಾಧಿಗಳು ಕ್ಷರಗಳು ಅಂದ್ರೆ ನಶಿಸತಕ್ಕಂತಹ ಲಕ್ಷಣಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಅಕ್ಷರ. ಹಾಗಾಗಿ ಚೈತನ್ಯ ಅಕ್ಷರ, ಅದು ನಾಶ ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನೊಂದು ಅರ್ಥ ಏನು ಅಂತಂದ್ರೆ ಜಗತ್ತೆಲ್ಲ ಅಕ್ಷರ. ಈ ಜಗತ್ತೆಲ್ಲರೂ ಯಾರಿಂದ ಆಳಲ್ಪಡ್ತಾ ಇದೆಯೋ ಅಥವಾ ಯಾರ ಕಂಟ್ರೋಲ್ ನಲ್ಲಿದ್ಯೋ, ಯಾರಿಂದ ನಡೆಸಲ್ಪಡ್ತಾ ಇದೆಯೋ ಅವೆಲ್ಲವೂ ಕೂಡ ಅಕ್ಷರ. ಅದೇ ಬ್ರಹ್ಮ ಅಂತ ಹೇಳಿ. ಮುಂದಿನ ನಾಮ ಸರ್ವಲೋಕೇಶಿ. ಕ್ಷರ ಅಕ್ಷರ ಎರಡೂ ಸೇರಿ ಲೋಕ ಅಂತ ಆಯ್ತು. ಅಂದ್ರೆ ಉಪಾಧಿಗಳು ನಾನಾ ರೀತಿಯಾಗಿರ್ತಕ್ಕ ಅನೇಕಗಳು ಮತ್ತೆ ಏಕ ಎರಡೂ ಸೇರಿ ಲೋಕ ಅಂದಾಗ ಆ ಎಲ್ಲದಕ್ಕೂ ಕೂಡ ನಿಯಾಮಕಳಾಗಿರ್ತಕ್ಕಂಥವಳು ಯಾರು ಅಂದ್ರೆ ಸರ್ವಲೋಕೇಶಿ, ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಆಮೇಲೆ ಮುಂದಿನ ನಾಮ ವಿಶ್ವಧಾರಿಣಿ. ಇಷ್ಟೆಲ್ಲ ಆದ್ಮೇಲೇನು ಜಗತ್ತನ್ನ ಧಾರಣೆ ಮಾಡಿರ್ತಕ್ಕಂಥವಳು,
ಜಗತ್ತನ್ನ ಪೋಷಣೆ ಮಾಡ್ತಿರ್ತಕ್ಕಂಥವಳು. ಆದ್ರಿಂದ ಆ ಜಗನ್ಮಾತೆ ವಿಶ್ವಧಾರಿಣಿ. ಮುಂದಿನ ನಾಮ ತ್ರಿವರ್ಗದಾತ್ರಿ. ಇದನ್ನ ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಎಲ್ರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.